ಆತ್ಮೀಯರೇ, 8ನೇ ತರಗತಿ ವಿಜ್ಞಾನ ಅಧ್ಯಾಯ 2 ಅಗೋಚರ ಜೀವಜಗತ್ತು ನಮ್ಮ ಬರಿಗಣ್ಣಿನ ಆಚೆ. ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಜೀವಕೋಶದ ವಿವಿಧ ಭಾಗಗಳನ್ನು ಕೆಳಗೆ ನೀಡಲಾಗಿದೆ. ಕೆಳಗಿನ ರೇಖಾಚಿತ್ರದಲ್ಲಿ ಅವುಗಳನ್ನು ಸೂಕ್ತ ಸ್ಥಳಗಳಲ್ಲಿ ಬರೆಯಿರಿ. ಈ ರೇಖಾಚಿತ್ರದಲ್ಲಿ 3 ವೃತ್ತಗಳನ್ನು ನೀಡಲಾಗಿದೆ. ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶದಲ್ಲಿರುವಂಥವು, ಬ್ಯಾಕ್ಟೀರಿಯಾ ಜೀವಕೋಶದಲ್ಲಿರುವಂಥವು. ಈ 3 ವೃತ್ತಗಳು ಸಂಧಿಸುವ ಈ ಭಾಗದಲ್ಲಿ 3 ಜೀವಕೋಶಗಳಿಗೆ ಸಾಮಾನ್ಯವಾದ ಭಾಗಗಳನ್ನು ಬರೀಬೇಕಾಗುತ್ತದೆ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಇರುತ್ತದೆ, ಬ್ಯಾಕ್ಟೀರಿಯಾ ಜೀವಕೋಶಗಳಲ್ಲಿ ಇರುವುದಿಲ್ಲ. ಇದು ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. 2, ಕೋಶಪೊರೆ. ಈ ಕೋಶಪೊರೆ ಎಲ್ಲ ಜೀವಕೋಶಗಳಲ್ಲಿ ಕಂಡುಬರುತ್ತದೆ. ಪ್ರಾಣಿ ಜೀವಕೋಶದಲ್ಲೂ, ಸಸ್ಯ ಜೀವಕೋಶದಲ್ಲೂ ಮತ್ತು ಬ್ಯಾಕ್ಟೀರಿಯಾದಲ್ಲೂ ಕಂಡುಬರುತ್ತದೆ. ಕೋಶ ಭಿತ್ತಿ. ಸಸ್ಯ ಮತ್ತು ಬ್ಯಾಕ್ಟೀರಿಯಾ ಜೀವಕೋಶಗಳಲ್ಲಿ ಇದು ಕಂಡುಬರುತ್ತದೆ. ಅತ್ಯಂತ ಹೊರಗಿನ ಪದರ ಆಗಿದೆ. ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತದೆ. ದ್ಯುತಿ ಸಂಶ್ಲೇಷಣೆಗೆ ಕಾರಣವಾಗಿದೆ. ಕೋಶದ್ರವ್ಯ ಎಲ್ಲ 3 ಜೀವಕೋಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರತಕ್ಕಂಥ ಭಾಗವಾಗಿದೆ. ನ್ಯೂಕ್ಲಿಯಾಯ್ಡ್. ಈ ನ್ಯೂಕ್ಲಿಯಾಯ್ಡ್ ಬ್ಯಾಕ್ಟೀರಿಯಾ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರತಕ್ಕಂಥ ಭಾಗವಾಗಿದೆ. 2ನೇ ಪ್ರಶ್ನೆ, ಆನಂದಿ 2 ಪ್ರಮಾಣಗಳನ್ನು ತೆಗೆದುಕೊಂಡು ಅವುಗಳನ್ನು ಎ ಮತ್ತು ಬಿ ಎಂದು ಗುರುತಿಸಿದಳು. ಅವಳು ಪ್ರತಿ ಪ್ರಮಾಣಕ್ಕೆ 2 ಚಮಚ ಸಕ್ಕರೆ ದ್ರಾವಣವನ್ನು ಹಾಕಿದಳು. ಪ್ರಮಾಣ ಬಿಗೆ ಅವಳು 1 ಚಮಚ ಈಸ್ಟ್ ಅನ್ನು ಸೇರಿಸಿದಳು. ನಂತರ ಅವಳು ಅರ್ಧದಷ್ಟು ಗಾಳಿ ತುಂಬಿದ 2 ಬಲೂನುಗಳನ್ನು ಪ್ರತಿ ಪ್ರಮಾಣದ ಬಾಯಿಗೆ ಜೋಡಿಸಿದಳು. ಅವಳು ಈ ಪ್ರಾಯೋಗಿಕ ವ್ಯವಸ್ಥೆಯನ್ನು ಸೂರ್ಯನ ಬೆಳಕಿನಿಂದ ದೂರವಿರುವ ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿದಳು. ಮೊದಲನೇ ಪ್ರಶ್ನೆ, 3-4 ದಿನಗಳ ನಂತರ ಏನಾಗುತ್ತದೆ ಎಂದು ನೀವು ಊಹಿಸುತ್ತೀರಿ? ಪ್ರಮಾಣ ಬಿಗೆ ಜೋಡಿಸಲಾದ ಬಲೂನ್ ಊದಿಕೊಂಡಿರುವುದನ್ನು ಅವಳು ಗಮನಿಸಿದಳು. ಇದಕ್ಕೆ ಸಂಭಾವ್ಯ ವಿವರಣೆ ಏನು? ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಈಸ್ಟ್ ಪ್ರಮಾಣ ಬಿ ಒಳಗೆ ಒಂದು ಅನಿಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ಅದು ಬಲೂನ್ ಅನ್ನು ಉಬ್ಬಿಸಿತು. 2ನೇ ಪ್ರಶ್ನೆ, ಅವಳು 1/4 ಭಾಗದಷ್ಟು ಸುಣ್ಣದ ನೀರಿನಿಂದ ತುಂಬಿದ ಮತ್ತೊಂದು ಪ್ರಮಾಣವನ್ನು ತೆಗೆದುಕೊಂಡಳು. ಅನಿಲವು ತಪ್ಪಿಸಿಕೊಳ್ಳದ ರೀತಿಯಲ್ಲಿ ಅವಳು ಪ್ರಮಾಣ ಬಿಯಿಂದ ಬಲೂನ್ ಅನ್ನು ಹೊರತೆಗೆದಳು. ಅದನ್ನು ಸುಣ್ಣದ ನೀರಿರುವ ಪ್ರಮಾಣಕ್ಕೆ ಜೋಡಿಸಿ ಚೆನ್ನಾಗಿ ಕಲಕಿದಳು. ಅವಳು ಏನನ್ನು ಕಂಡುಕೊಳ್ಳಲು ಬಯಸುತ್ತಾಳೆ ಎಂದು ನೀವು ಆಲೋಚಿಸುತ್ತೀರಿ? ಉತ್ಪತ್ತಿಯಾದ ಅನಿಲ ಅದು ಇಂಗಾಲದ ಡೈಆಕ್ಸೈಡ್ ಆಗಿದೆ ಎಂದು ಪರೀಕ್ಷಿಸಲು ಅವಳು ಬಯಸುತ್ತಾಳೆ. ಸುಣ್ಣದ ನೀರು ಹಾಲಿನಂತೆ ಬಿಳಿಯಾದರೆ ಅದು ಕಾರ್ಬನ್ ಡೈಆಕ್ಸೈಡ್ ಇರುವಿಕೆಯನ್ನು ದೃಢಪಡಿಸುತ್ತದೆ. ಏಕೆಂದರೆ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಲ್ಲಿ ನೀವು ಕಾಣಬಹುದು ಪ್ರಮಾಣದಲ್ಲಿ ಹಾಲಿನ ರೀತಿ ಬಿಳಿಯದಾಗಿರುತ್ತದೆ, ಕಾರ್ಬೋನೇಟ್ ಅನ್ನು ಉಂಟು ಮಾಡುತ್ತದೆ. 3ನೇ ಪ್ರಶ್ನೆ, ಒಬ್ಬ ರೈತನು ತನ್ನ ಹೊಲದಲ್ಲಿ ಗೋಧಿ ಬೆಳೆಗಳನ್ನು ಬೆಳೆಯುತ್ತಿದ್ದನು. ಉತ್ತಮ ಇಳುವರಿ ಪಡೆಯಲು ಅವನು ಮಣ್ಣಿಗೆ ನೈಟ್ರೋಜನ್ ಯುಕ್ತ ರಸಗೊಬ್ಬರವನ್ನು ಹಾಕಿದನು. ಪಕ್ಕದ ಹೊಲದಲ್ಲಿ ಇನ್ನೊಬ್ಬ ರೈತ ಮಹಿಳೆ ಹುರುಳಿ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಆದರೆ ಆರೋಗ್ಯಕರ ಬೆಳೆಗಳನ್ನು ಪಡೆಯುವುದಕ್ಕಾಗಿ ನೈಟ್ರೋಜನ್ ಯುಕ್ತ ಗೊಬ್ಬರವನ್ನು ಸೇರಿಸದಿರಲು ಅವಳು ನಿರ್ಧರಿಸಿದಳು. ನೀವು ಕಾರಣಗಳನ್ನು ಆಲೋಚಿಸಬಹುದೇ? ಬೀನ್ಸ್ ಒಂದು ದ್ವಿದಳ ಧಾನ್ಯ ಬೆಳೆಯಾಗಿದ್ದು ಇದರ ಬೇರು ಗಂಟುಗಳಲ್ಲಿರುವ ರೈಜೋಬಿಯಂ ಬ್ಯಾಕ್ಟೀರಿಯಾದೊಂದಿಗೆ ಸಹಜೀವನ ಸಂಬಂಧವನ್ನು ಹೊಂದಿದೆ. ಈ ಬ್ಯಾಕ್ಟೀರಿಯಾಗಳು ವಾತಾವರಣದ ಸಾರಜನಕವನ್ನು ಮಣ್ಣಿಗೆ ಸ್ಥಿರೀಕರಿಸುತ್ತವೆ. ಇದರಿಂದ ಸಾರಜನಕದ ನೈಸರ್ಗಿಕ ಮೂಲ ಒದಗುತ್ತದೆ. ಆದ್ದರಿಂದ 2ನೇ ರೈತ ಮಹಿಳೆಗೆ ಸಾರಜನಕ ಸಮೃದ್ಧ ರಸಗೊಬ್ಬರವನ್ನು ಸೇರಿಸುವ ಅಗತ್ಯವಿಲ್ಲ. 4ನೇ ಪ್ರಶ್ನೆ, ಸ್ನೇಹಲ್ ತನ್ನ ತೋಟದಲ್ಲಿ ಎ ಮತ್ತು ಬಿ ಎಂಬ 2 ಗುಂಡಿಗಳನ್ನು ತೋಡಿದಳು. ಎ ಗುಂಡಿಯಲ್ಲಿ ಅವಳು ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳನ್ನು ಹಾಕಿ ಒಣಗಿದ ಎಲೆಗಳೊಂದಿಗೆ ಬೆರೆಸಿದಳು. ಗುಂಡಿ ಬಿಯಲ್ಲಿ ಅವಳು ಅದೇ ರೀತಿಯ ತ್ಯಾಜ್ಯವನ್ನು ಹಾಕಿದಳು, ಆದರೆ ಒಣಗಿದ ಎಲೆಗಳನ್ನು ಸೇರಿಸಲಿಲ್ಲ.
ಅವಳು ಎರಡೂ ಗುಂಡಿಗಳನ್ನು ಮಣ್ಣಿನಿಂದ ಮುಚ್ಚಿದಳು ಮತ್ತು 3 ವಾರಗಳ ತನಕ ಗಮನಿಸಿದಳು. ಅವಳು ಏನನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಿದ್ದಾಳೆ? ಅವಳು ಮಿಶ್ರ ಗೊಬ್ಬರ ತಯಾರಿಕೆಯ ಪರಿಣಾಮಕಾರಿತ್ವವನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಿದ್ದಾಳೆ. ಗುಂಡಿ ಎಯಲ್ಲಿ ಹಸಿ ತ್ಯಾಜ್ಯ, ಹಣ್ಣು, ತರಕಾರಿ ಸಿಪ್ಪೆಗಳು ಜೊತೆಗೆ ಒಣ ಎಲೆಗಳ ಮಿಶ್ರಣವು ವಿಘಟನೆಗೆ ಅಗತ್ಯವಾದ ಸರಿಯಾದ ಇಂಗಾಲ ಸಾರಜನಕ ಸಮತೋಲನವನ್ನು ಒದಗಿಸುತ್ತದೆ. ಗುಂಡಿ ಬಿಯಲ್ಲಿ ಈ ಸಮತೋಲನ ಇಲ್ಲದಿರುವುದರಿಂದ ಅದು ನಿಧಾನವಾಗಿ ವಿಘಟನೆಗೊಳ್ಳುತ್ತದೆ ಮತ್ತು ದುರ್ವಾಸನೆ ಬರಬಹುದು. ಈ ಪ್ರಯೋಗವು ಇಂಗಾಲ ಸಮೃದ್ಧ ಮತ್ತು ಸಾರಜನಕ ಸಮೃದ್ಧ ವಸ್ತುಗಳೆರಡೂ ಇದ್ದಾಗ ಮಾತ್ರ ಸೂಕ್ಷ್ಮಜೀವಿಗಳಂತಹ ವಿಘಟಕಾರಿ ಅಂಶಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತೋರಿಸುತ್ತದೆ. 5. ಈ ಕೆಳಗಿನ ಸೂಕ್ಷ್ಮಜೀವಿಗಳನ್ನು ಗುರುತಿಸಿ. 1. ನಾನು ಎಲ್ಲ ರೀತಿಯ ಪರಿಸರದಲ್ಲಿ ಮತ್ತು ನಿಮ್ಮ ಕರುಳಿನ ಒಳಗೂ ವಾಸಿಸುತ್ತೇನೆ. ಎಲ್ಲ ರೀತಿಯ ಪರಿಸರದಲ್ಲೂ ಕರುಳಿನ ಒಳಗೂ ವಾಸಿಸುವ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ. 2. ನಾನು ಬ್ರೆಡ್ ಮತ್ತು ಕೇಕ್ಗಳನ್ನು ಮೃದುವಾಗಿ ಮತ್ತು ಸ್ಪಂಜಿನಂತೆ ಮಾಡುತ್ತೇನೆ. ಬ್ರೆಡ್ ಮತ್ತು ಕೇಕ್ಗಳನ್ನು ಮೃದುವಾಗಿ ಸ್ಪಂಜಿನಂತೆ ಮಾಡುವುದು ಈಸ್ಟ್. 3. ನಾನು ದ್ವಿದಳ ಧಾನ್ಯ ಬೆಳೆಗಳ ಬೇರುಗಳಲ್ಲಿ ವಾಸಿಸುತ್ತೇನೆ ಮತ್ತು ಅವುಗಳ ಬೆಳವಣಿಗೆಗೆ ಪೋಷಕಾಂಶಗಳನ್ನು ಒದಗಿಸುತ್ತೇನೆ. ಬೇರುಗಳಲ್ಲಿ ವಾಸಿಸಿ ಪೋಷಕಾಂಶಗಳನ್ನು ಒದಗಿಸುವುದು ರೈಜೋಬಿಯಂ. 6. ಸೂಕ್ಷ್ಮಜೀವಿಗಳಿಗೆ ಬೆಳವಣಿಗೆಗಾಗಿ ಸೂಕ್ತ ಉಷ್ಣತೆ, ಗಾಳಿ ಮತ್ತು ತೇವಾಂಶ ಬೇಕಾಗುತ್ತದೆ ಎಂಬುದನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ. 3 ಬ್ರೆಡ್ ತುಂಡುಗಳನ್ನು ಈ ಕೆಳಗಿನಂತೆ ಜೋಡಿಸಬೇಕು. ಎ ತುಂಡು ಬೆಚ್ಚಗಿನ ತೇವಾಂಶವುಳ್ಳ ಪರಿಸರದಲ್ಲಿ ಸಿಂಕ್ನ ಸಮೀಪವಿಡುವುದು. ಬಿ ತುಂಡು ಒಣ ಪರಿಸರದಲ್ಲಿ ಮುಚ್ಚಿದ ಪಾತ್ರೆಯಲ್ಲಿ ಇಡುವುದು. 3ನೆಯ ಬ್ರೆಡ್ಡಿನ ತುಂಡು ಸಿ ತುಂಡು ತಣ್ಣನೆಯ ಪರಿಸರ ಫ್ರಿಜ್ನಲ್ಲಿ ಇಡೋದು. 3 ದಿನಗಳ ನಂತರ ಗಮನಿಸಿದಾಗ ತುಂಡು ಎಯಲ್ಲಿ ಗರಿಷ್ಠ ಸೂಕ್ಷ್ಮಜೀವಿ ಬೆಳವಣಿಗೆ ಕಂಡು ಬಂದಿರುತ್ತದೆ. ಅಂದರೆ ಬ್ರೆಡ್ಡಿನ ತುಂಡು ಎನಲ್ಲಿ ಶಿಲೀಂಧ್ರಗಳು ಅದರ ಬೆಳವಣಿಗೆ ಅತಿ ಹೆಚ್ಚು ಕಂಡು ಬಂದಿರುತ್ತದೆ. ಉಷ್ಣತೆ, ತೇವಾಂಶ ಮತ್ತು ಗಾಳಿ ಸೂಕ್ತವಿದ್ದಾಗ ಸೂಕ್ಷ್ಮಜೀವಿಗಳು ಉತ್ತಮವಾಗಿ ಬೆಳೆಯುತ್ತವೆ ಎಂಬ ತೀರ್ಮಾನವನ್ನು ಈ ಪ್ರಯೋಗದಿಂದ ಪಡೆದುಕೊಳ್ಳಬಹುದು. 7. 2 ತುಂಡು ಬ್ರೆಡ್ ತೆಗೆದುಕೊಳ್ಳಿ. ಒಂದು ತುಂಡನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಸಿಂಕ್ ಬಳಿ ಇರಿಸಿ. ಇನ್ನೊಂದು ತುಂಡನ್ನು ರೆಫ್ರಿಜರೇಟರ್ನಲ್ಲಿ ಇರಿಸಿ. 3 ದಿನಗಳ ನಂತರ ಹೋಲಿಕೆ ಮಾಡಿ ನಿಮ್ಮ ಅವಲೋಕನಗಳನ್ನು ದಾಖಲಿಸಿ. ನಿಮ್ಮ ಅವಲೋಕನಗಳಿಗೆ ಕಾರಣಗಳನ್ನು ಕೊಡಿ. ಸಿಂಕ್ನ ಸಮೀಪ ಇರಿಸಿದ ಬ್ರೆಡ್ ತುಂಡಿನಲ್ಲಿ ಶಿಲೀಂಧ್ರದ ಬೆಳವಣಿಗೆ ಕಂಡುಬರುತ್ತದೆ. ಫ್ರಿಜ್ನಲ್ಲಿ ಇರಿಸಿದ ತುಂಡಿನಲ್ಲಿ ಬೆಳವಣಿಗೆ ಇರುವುದಿಲ್ಲ ಅಥವಾ ಬಹಳ ನಿಧಾನವಾಗಿರುತ್ತದೆ. ಇದಕ್ಕೆ ಕಾರಣ ಸಿಂಕ್ನ ಸಮೀಪದ ಬೆಚ್ಚಗಿನ ಮತ್ತು ತೇವಾಂಶವುಳ್ಳ ಪರಿಸ್ಥಿತಿಗಳು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ, ಆದರೆ ಫ್ರಿಜ್ನಲ್ಲಿನ ತಣ್ಣನೆಯ ಉಷ್ಣತೆಯು ಅದನ್ನು ತಡೆಯುತ್ತದೆ. 8ನೇ ಪ್ರಶ್ನೆ. ಮೊಸರನ್ನು ಬಳಸದೆ ಒಂದು ದಿನದವರೆಗೆ ಹೊರಗಿಟ್ಟಾಗ ಅದು ಹೆಚ್ಚು ಹುಳಿಯಾಗುತ್ತದೆ ಎಂದು ಒಬ್ಬ ವಿದ್ಯಾರ್ಥಿ ಗಮನಿಸುತ್ತಾನೆ. ಈ ಅವಲೋಕನಕ್ಕೆ 2 ಸಂಭಾವ್ಯ ವಿವರಣೆಗಳನ್ನು ಕೊಡಿ. ಮೊದಲನೇ ವಿವರಣೆ, ಸೂಕ್ಷ್ಮಜೀವಿಗಳು ಬೆಳೆಯುತ್ತಾ ಗುಣಿಸುತ್ತಾ ಇರುತ್ತವೆ, ಹೆಚ್ಚು ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದಿಸುತ್ತವೆ. ಇದು ಮೊಸರನ್ನು ಹೆಚ್ಚು ಹುಳಿಯಾಗಿಸುತ್ತದೆ. ಇನ್ನು ಎರಡನೆಯ ವಿವರಣೆ, ಬೆಚ್ಚಗಿನ ಉಷ್ಣತೆಯು ಬ್ಯಾಕ್ಟೀರಿಯಾದ ಚಟುವಟಿಕೆಗಳನ್ನು ವೇಗಗೊಳಿಸುತ್ತದೆ ಮತ್ತು ಇದರಿಂದ ಆಮ್ಲದ ಉತ್ಪಾದನೆ, ಹುಳಿತನ ಹೆಚ್ಚಾಗುತ್ತದೆ. ಚಿತ್ರದಲ್ಲಿ ಕೊಟ್ಟಿರುವ ಪ್ರಾಯೋಗಿಕ ವ್ಯವಸ್ಥೆಯನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಫ್ಲಾಸ್ಕ್ ಎ ನಲ್ಲಿರುವ ಸಕ್ಕರೆ ದ್ರಾವಣಕ್ಕೆ ಏನಾಗುತ್ತದೆ? ಫ್ಲಾಸ್ಕ್ ಎ ನಲ್ಲಿ ಸಕ್ಕರೆ ದ್ರಾವಣಕ್ಕೆ ಈಸ್ಟನ್ನು ಸೇರಿಸಲಾಗಿದೆ. ಈಸ್ಟ್ ಬೆಚ್ಚಗಿನ ದ್ರಾವಣದಲ್ಲಿನ ಸಕ್ಕರೆಯನ್ನು ಒದಗಿಸುತ್ತದೆ. ಇಂಗಾಲದ ಡೈಆಕ್ಸೈಡ್ ಅನಿಲ ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ಅನ್ನು ಉತ್ಪಾದಿಸುತ್ತದೆ. 2ನೇ ಪ್ರಶ್ನೆ, 4 ಗಂಟೆಗಳ ನಂತರ ಪ್ರನಾಳ ಬಿ ನಲ್ಲಿ ನೀವು ಏನನ್ನು ಗಮನಿಸುತ್ತೀರಿ? ಇದು ಏಕೆ ಉಂಟಾಯಿತು ಎಂದು ನೀವು ಭಾವಿಸುತ್ತೀರಿ? ಪ್ರನಾಳ ಬಿ ನಲ್ಲಿ ಸುಣ್ಣದ ನೀರು ಇದೆ. ಫ್ಲಾಸ್ಕ್ ಎ ನಲ್ಲಿ ಉತ್ಪಾದನೆಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಡೆಲಿವರಿ ಟ್ಯೂಬ್ ಮೂಲಕ ಪ್ರನಾಳ ಬಿಗೆ ತಲುಪಿ ಪ್ರನಾಳ ಬಿ ನಲ್ಲಿರ್ತಕ್ಕಂಥ ಸುಣ್ಣದ ನೀರಿನೊಂದಿಗೆ ವರ್ತಿಸಿ ಈ ಸುಣ್ಣದ ನೀರನ್ನು ಹಾಲಿನಂತೆ ಬಿಳಿಯಾಗಿಸುತ್ತದೆ. ಇಂಗಾಲದ ಡೈಆಕ್ಸೈಡ್ ಸುಣ್ಣದ ನೀರಿನೊಂದಿಗೆ ವರ್ತಿಸುವುದರಿಂದ ಇದು ಸಂಭವಿಸುತ್ತದೆ. ಇದು ಇಂಗಾಲದ ಡೈಆಕ್ಸೈಡ್ನ ಇರುವಿಕೆಯನ್ನು
ದೃಢಪಡಿಸುತ್ತದೆ. ಫ್ಲಾಸ್ಕ್ ಎ ನಲ್ಲಿ ಈಸ್ಟ್ ಅನ್ನು ಸೇರಿಸದಿದ್ದರೆ ಏನಾಗಬಹುದು? ಹುದುಗುವಿಕೆ ಸಂಭವಿಸುತ್ತಿರಲಿಲ್ಲ, ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತಿರಲಿಲ್ಲ. ಇದರ ಪರಿಣಾಮ ಪ್ರಣಾಳ ಬಿಯಲ್ಲಿನ ಸುಣ್ಣದ ನೀರು ಸ್ಪಷ್ಟವಾಗಿ ಉಳಿತಿತ್ತು, ಹಾಲಿನಂತೆ ಬೆಳ್ಳಗಾಗುತ್ತಿರಲಿಲ್ಲ. ಆತ್ಮೀಯರೇ, ಇದುವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.